ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಸೊ ಇದು ಬಂದು ಮಾರ್ನಿಂಗ್ಗೆ ವ್ಲಾಗ್ನ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಹೊಸಲನ್ನೆಲ್ಲ ಸಾರಿಸ್ಬಿಟ್ಟು ನೀಟಾಗಿ ಹೂವನ್ನು ಇಡ್ತಾಯಿದ್ದೆ. ಇನ್ನು ಹಾಲೆಲ್ಲ ಕರೆದಿಟ್ಟಿದ್ರು, ಹಾಲನ್ನ ಕಾಯಿಸ್ಬೇಕು. ನಾನೇನು ಮಾಡ್ತೀನಿ, ಹಾಲು ಕರೆದಿಷ್ಟಕ್ಕೆ ಕಾಯೋದಕ್ಕೆ ಇಡಲ್ಲ. ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಕಿ ಬಿಟ್ಟಿರ್ತೀನಿ. ಒಂದು ಸ್ವಲ್ಪ ನೊರೆ ಇರುತ್ತಲ್ಲ ಮೇಲ್ಗಡೆ, ಅದೆಲ್ಲ ಒಂಚೂರು ಕಮ್ಮಿ ಆಗೋ ತನಕ. ಅಂದರೆ ನಾನು ಅಷ್ಟರಲ್ಲಿ ಬಿಸಿನೀರು ಕುಡಿತೀನಿ. ನಾನು ಒಂದು ಸ್ವಲ್ಪ ಕೂತ್ಕೊಂಡು ನಿಧಾನಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋ ತನಕ ಅದು ಹಾಗೆ ಇಟ್ಟಿರ್ತೀನಿ. ಅದಾದಮೇಲೆ ಕಾಯೋಕ್ಕೆ ಇಡ್ತೀನಿ. ಬೆಳಗ್ಗೆ ಹೊತ್ತು ಎದ್ದು ಬಿಸಿನೀರಾಗಿರಲಿ, ನೀರಾಗಿರಲಿ, ತಣ್ಣೀರೇ ಆಗಿರಲಿ ಕುಡಿಯೋದು ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಾನು ಇವತ್ತು ಸಿಂಪಲ್ಲಾಗಿ ಚಪಾತಿಗೆ ಗ್ರೇವಿ ಥರನಾದರೂ ಮಾಡ್ಕೊಬೋದು, ಬಟ್ ಪಲ್ಯ ಥರನೂ ಮಾಡ್ಕೊಬೋದು. ಸೊ ನಾನು ಇವತ್ತು ಈರುಳ್ಳಿದು ಪಲ್ಯ ಮಾಡ್ತೀನಿ. ಯಾವ ರೀತಿ ಅಂತ ನಿಮಗೂ ಸಹ ಹೇಳ್ತೀನಿ. ಸೊ ಮೊದಲಾಗಿ ಎಣ್ಣೆನ ಇಟ್ಟಿದ್ದೀನಿ. ಎಣ್ಣೆ ಒಗ್ಗರಣೆ ಹಾಕ್ಕೊಂಡೆ, ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆಯೇ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಯಿಗೆ ಅದು ಈರುಳ್ಳಿ ಜೊತೆಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಹಚ್ಚಿಟ್ಟಿರುವಂತಹ ಈರುಳ್ಳಿ, ಮಾಮೂಲಿ ಚಿತ್ರಾನ್ನಕ್ಕೆ ನಾವು ಕಟ್ ಮಾಡ್ಕೊತೀವಲ್ಲ ಅದೇ ಥರನೇ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಇನ್ನೂ ಬೇಗನೆ ಫ್ರೈ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಈಗಲೇ ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು. ಇದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊತೀನಿ. ಆಲ್ ಸ್ಪೈಸಸ್ ಏನೇನಿರುತ್ತೆ ಅಂದರೆ ಧನಿಯಾ ಪುಡಿ, ಹಾಗೆಯೇ ಖಾರ ಪುಡಿ, ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ತೊಂದರೆ ಏನಿಲ್ಲ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಅಷ್ಟೇನೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಚಪಾತಿಗೆ ಬೇಗನೆ ಆಗುತ್ತೆ ಪಲ್ಯ, ಆ್ಯಂಡ್ ಚೆನ್ನಾಗೂ ಇರುತ್ತೆ. ಇನ್ನು ನಾನು ಫಸ್ಟು ಚಪಾತಿನೆಲ್ಲ ಹೊಸ್ಕೊಂಡ್ಬಿಡ್ತೀನಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು. ಆಮೇಲೆ ನೆಕ್ಸ್ಟು ಒಂದೊಂದಾಗೆ ಸುಟ್ಕೊತೀನಿ. ಸುಮ್ಮನೆ ಒಂದು ಕಡೆ ಹೊಸ್ಕೊಂಡು ಇನ್ನೊಂದು ಕಡೆ ಸುಟ್ಕೊಂಡು ಒಂದೊಂದು ಸತಿ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊತೀನಿ. ಚಪಾತಿನೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೆ ಹಿಂಗೆ ಈಜಾಡಕ್ಕೆ ಹೋಗಿ ಕಾಲುಂಗುರ ಕಳ್ಕೊಂಡೆ ಅಂತ. ಸೊ ಒಂದೇ ಕಾಲುಂಗುರ ಹಾಕ್ಕೊಂಡು ಜಾಸ್ತಿ ದಿವಸ ಇರಬಾರ್ದು ಆ ರೀತಿಯಾಗಿ ಅಂತ ಹೇಳಿದ್ರು. ನಾನು ಅದನ್ನು ಬಿಚ್ಚೋಕ್ಕೆ ಟ್ರೈ ಮಾಡಿದೆ, ಬಿಚ್ಚಿಡೋಣ ಅಂತ ಹೇಳ್ಬಿಟ್ಟು, ಬೇಡ ಬಿಡು ಹಾಗೆ ಇಟ್ಕೊಂಡಿರು, ಬೇಗನೆ ಬೇರೆದು ಕೊಡ್ಸಿದ್ರೆ ಆಯಿತು ಅಂತ ಹೇಳಿದ್ರು ನಮ್ಮತ್ತೆ. ಅದಕ್ಕೋಸ್ಕರ ಈಗ ಆ ಹಳೆ ಕಾಲುಂಗುರನೂ ತೆಗೆದುಕೊಟ್ಟಿದ್ದೆ. ಅವರೇನೇನೆ ನಮ್ಮ ಮನೆಯವರು ಮತ್ತು ನಮ್ಮತ್ತೆ ಇಬ್ಬರು ಹೋಗೇ ತೊಗೊಂಬಂದರು. ಇನ್ನೇನು ಕಾಲುಂಗುರ ಸೈಜೆಲ್ಲ ಗೊತ್ತಿರುತ್ತಲ್ವ, ಸುಮ್ಮನೆ ನಾನು ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಮನೆ ಹತ್ರನೇ ಇದ್ದೆ. ಸೊ ತಂದಿದ್ರು. ನಮ್ಮತ್ತೆ ಮದುವೆಗೂ ಅಷ್ಟೇನೆ ಅಷ್ಟು ದಪ್ಪದಾಗೆ ಇರೋದನ್ನೇ ಕೊಡಿಸಿದ್ರು. ಇವಾಗೂ ಅಷ್ಟೇನೆ ದಪ್ಪದಾಗಿದೆ ಕಾಲುಂಗುರ. ನನಗೂ ಇಷ್ಟನೇ, ಚೆನ್ನಾಗಿ ನನ್ನ ಕಾಲು ಬೆಳ್ಳುಗಳು ಉದ್ದ ಇರೋದಕ್ಕೂ ಅದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನಗೂ ಏನೋ ಇಷ್ಟ ಆಯ್ತಪ್ಪ, ಅಂತ ಏನೂ ಚೆನ್ನಾಗಿಲ್ಲ ಅನ್ನೋ ಥರ ಏನಿರಲಿಲ್ಲ, ಇಷ್ಟ ಆಯಿತು ನನಗೂ. ಇನ್ನು ನನ್ನ ಮಗಳು ಉಗುರು ಕಟ್ ಮಾಡ್ಕೊತಿದ್ಲು. ಆಮೇಲೆ ನನ್ನ ಕಾಲಲ್ಲೂ ಸ್ವಲ್ಪ ಉಗುರು ಇದ್ವೆಲ್ಲ ನೋಡ್ಬಿಟ್ಟು, ಅಮ್ಮ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾಯಿದ್ಲು. ಸರಿ ಆಯಿತು ಮಾಡು ಅಂತ ಹೇಳಿ. ನೀಟಾಗಿ ಮಾಡಲ್ಲ, ಸುಮ್ಮನೆ ಇಲ್ಲಾಂದರೆ ಕೊಡೋದು ಇಲ್ವಲ್ಲ, ಅದಕ್ಕೋಸ್ಕರ ಸರಿ ಆಯಿತು ಮಾಡಮ್ಮ ಅಂಥೇಳಿ ಸುಮ್ಮನೆ ಬಿಟ್ಟೆ. ಇನ್ನು ನಮ್ಮ ಮತ್ತೆ ಟ್ರೈ ಮಾಡ್ತಿದ್ರು ಹಾಕೋದಕ್ಕೆ. ಅದೇನಾಯಿತು ಅಂದರೆ ಫಸ್ಟು ಒಂದೊಂದು ಹಾಕ್ಕೊಂಡಿದ್ದಾಯಿತು. ಆ ಮುಂಚಾಗೇ ಎರಡೂ ಒಂದೇ ಸೈಜ್ ಏನೋ ನನಗೂ ಗೊತ್ತಿಲ್ಲ, ಎಲ್ಲ ಒಂದೇ ಅಂತ ಹೇಳ್ತಿದ್ರು. ಫಸ್ಟಿಗೆ ಒಂದು ಮುಂಚೆನೇ ಹಾಕ್ಕೊಂಡೆ. ಇನ್ನು ನೆಕ್ಸ್ಟ್ ಹಾಕೊಳಕ್ಕೆ ಆಗ್ತಾಯಿರಲಿಲ್ಲ, ತೂರ್ತಾನೆ ಇರಲಿಲ್ಲ ಏನು ಮಾಡಿದ್ರೂ. ಮೋಸ್ಟ್ಲಿ ಮುಂದೆಗಡೆದು ಟೈಟ್ ಇರುತ್ತೆ, ಹಿಂದೆಗಡೆದು ಸ್ವಲ್ಪ ಲೂಸ್ ಇರುತ್ತೇನೋ, ನನಗೂ ಅಷ್ಟೊಂದಾಗಿ ಗೊತ್ತಾಗಲಿಲ್ಲ. ಸೊ ಮತ್ತೆ ಇಲ್ಲ, ಎಲ್ಲ ಒಂದೇ ಸೈಜಲ್ಲೇ ಇರುತ್ತೆ, ಏನೋ ಮಿಸ್ಟೇಕ್ ಆಗಿರಲ್ಲ ಅಂತ ಹೇಳಿದ್ರು. ಸರಿ ಆಯಿತು. ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾನೆ ಇರಲಿಲ್ಲ ಹಾಕೊಳೋದಕ್ಕೆ. ಎಣ್ಣೆನೂ ಸಹ ಹಾಕಿ, ಇದು ಹಳ್ಳೆಣ್ಣೆ ಇರುತ್ತಲ್ಲ ಅದನ್ನು ಸಹ ಬೆಳ್ಳಿಗೆ ಸವರ್ಬಿಟ್ಟು ನೋಡೋಣ ಈಸಿಯಾಗಿ ಹೋಗ್ಬೋದು ಅಂಥೇಳಿ ಟ್ರೈ ಮಾಡಿದ್ವಿ. ಹಂಗೂ ಆಗ್ತಾನೆ ಇರಲಿಲ್ಲ. ನನ್ನ ಮಗಳು ಅಂತ ಸಾಹಸದ ಮೇಲೆ ಸಾಹಸ ಮಾಡ್ತಿದ್ಲು. ಹಂಗೆ ಮಲ್ಕೊಂಡು ಒದ್ಲಾಡ್ಬಿಟ್ಲು ಹಾಕೋದ್ರಲ್ಲಿ. ಎಣ್ಣೆ ಅಂತೂ ಹಾಕ್ತೀನಿ ನಾನು ಅಂತ ಹೇಳ್ಬಿಟ್ಟು, ನೋಡಿ ಹೆಂಗೆ ಎಷ್ಟು ಇದು ಮಾಡಿ ಎಣ್ಣೆನೆಲ್ಲ ಬೆಳ್ಳಿಗೆ ಹಾಕ್ತವಳೆ. ಬಟ್ ಕಾಲುಂಗುರ ಮಾತ್ರ ತುರ್ಸೋಕ್ಕಾಗ್ತಿಲ್ಲ. ಅವ್ರಿಗೇನು ಅಮ್ಮ ನಾನು ಹಾಕ್ತೀನಿ ಅಂತ, ಸುಮ್ಮನೆ ಇನ್ನೇನು ನಾನು ಅವರಪ್ಪ ಬರ್ತಾರೆ ಈಗಲೂ ಆಗಲೋ ಅಂತೇಳ್ಬಿಟ್ಟು ಹಾಗೆ ಕಾಯ್ಕೊಂಡು ಕೂತಿದ್ದೆ ಹಂಗೇನೆ ಸುಮ್ಮನೆ. ಅದಕ್ಕೆ ಇವಳು ಆಟ ಆಡ್ಕೊಂಡಿದ್ಲಲ್ಲ. ಇನ್ನು ನಮ್ಮ ಮನೆಯವ್ರು ಬಂದರು. ಅದು ಸ್ವಲ್ಪ ಮುಂದೆಗಡೆ ಇದು ಕಾಲುಂಗುರನ ಇದು ಸ್ಕ್ರೂ ಡ್ರೈವರ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಅಗಲ ಮಾಡಿಸಿ, ಆಮೇಲೆ ಕಾಲು ಬೆಳ್ಳಿಗೆ ತೂರಿಸ್ಬಿಟ್ಟು ಈಗ ಸುತ್ತಿಗೆಲಿ ಟೈಟ್ ಮಾಡ್ತಾಯಿದ್ದಾರೆ ಅದನ್ನು, ಮತ್ತೆ ಉದುರೋಗ್ಬಿಟ್ರೆ. ಅದಕ್ಕೇ ನೀಟಾಗಿ ಕೆಲವೊಂದು ಕೆಲಸಗಳು ನಮ್ಮ ಕೈಲಿ ಆಗಲ್ಲ, ಇದು ಗೊತ್ತು, ಅವ್ರು ಬಂದ್ರೇ ಹಾಕೋಕ್ಕಾಗೋದು ಅಂತ ಅಂದಮೇಲೆ ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು. ಇನ್ನೇನು ಟ್ರೈ ಮಾಡೋದು, ಇದೆಲ್ಲ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ. ಆಮೇಲೆ ನಾವೇ ಮಾಡ್ಕೊಳೋದಕ್ಕೆ ಆಗೋದು ಇಲ್ಲ. ಸೊ ಯಾರಾದರೂ ಈ ರೀತಿಯಾಗಿ ಹೆಲ್ಪ್ ಮಾಡಿದ್ರೇ ಹಾಕ್ಕೊಳಕ್ಕಾಗೋದು.
ಅದಕ್ಕಾಗಿ ಕಾಯ್ತಿದ್ದೆ ಅಷ್ಟೇ. ಸೊ ಚೆನ್ನಾಗಿ ಕಾಣ್ತಿದ್ಯಾ ನೋಡಿ ಸ್ನೇಹಿತರೆ. ನನಗಂತೂ ತುಂಬಾ ಇಷ್ಟ ಆಯಿತು. ದಪ್ಪನೂ ಇದೆ, ಹಾಗೆಯೇ ಜಾಸ್ತಿ ವರ್ಷವೂ ಬಾಳಿಕೆ ಬರುತ್ತೆ. ಏನು ಮತ್ತೆ ಮತ್ತೆ ಚೇಂಜ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ. ನನಗಂತೂ ಹಳೆ ಕಾಲುಂಗುರ ಇದ್ದಿದ್ರೆ ಇನ್ನೂ ಇವಾಗ ತೊಗೊಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ಏನು ಮಾಡೋದು, ಕಳೆದಾಕೊಂಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ತೊಗೊಳ್ಬೇಕಾಯಿತು. ಪರವಾಗಿಲ್ಲ, ಒಂದೊಂದು ಮೋರೀಸ್ ಅಂತಲೇ ಹೇಳ್ಬೋದು ಅಂದ್ಕೊತೀನಿ. ನೋಡಿ ಈ ರೀತಿಯಾಗಿ ಫಸ್ಟ್ ಟೈಮ್ ಈಜಾಡೋಕ್ಕೆ ಹೋಗಿ ಕಾಲುಂಗುರ ಕಳ್ಕೊಂಡೆ ಅನ್ನೋದು. ಹಾಗೆಯೇ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.